ಸಕ್ಕರೆ ನಾಡಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಗ್ರಾಮ, ಬೆಲೆ ಏರಿಕೆ ಖಂಡಿಸಿ ಕೇಸರಿ ರಣಕಾಳು. ಕಾಂಗ್ರೆಸ್ನವರು ಹಳ್ಳಿಗಳಿಗೆ ಬಂದ್ರೆ ಕಲ್ಲು ಹೊಡೆದು ಓಡಿಸಿ, ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿ, ಮಂಡ್ಯದಲ್ಲಿ ಮಾಜಿ ಸಚಿವ ನಾರಾಯಣಗೌಡ ವಿವಾದದ ಮಾತು. ಜನಾಕ್ರೋಶ ಬಿಜೆಪಿಯವರ ವೈಯಕ್ತಿಕ ಹೋರಾಟ, ನಮ್ಮನ್ನ ಕರೆದಿಲ್ಲ, ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಉಡುಪಿ ಮೊದಲು, ಕೊನೆ ಸ್ಥಾನದಲ್ಲಿ ಯಾದಗಿರಿ ಜಿಲ್ಲೆ. ಈ ವರ್ಷವೂ ಬಾಲಕಿಯರದ್ದೇ ಮೇಲುಗೈ. ಕುಡಿಯುವ ನೀರಿನ ಬಾಟಲ್ಗಳ ಸ್ಯಾಂಪಲ್ ಕಲೆಕ್ಟ್, 255 ಮಾದರಿ ವಿಶ್ಲೇಷಣೆಯಲ್ಲಿ 95 ಅಸುರಕ್ಷಿತ, ಕ್ರಮಕ್ಕೆ ಸೂಚನೆ ಕೊಟ್ಟಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ನಿಕೇಶ್ ಕೊಠಾರಿ. ರಾಜ್ಯದಲ್ಲಿ ಬಾಟಲ್ ನೀರು ಕುಡಿಯುವ ಜನರೇ ಎಚ್ಚರ, ಯಾಕಂದ್ರೆ ವಾಟರ್ ಬಾಟಲ್ಗಳಲ್ಲಿ ಇರ್ತಕ್ಕಂಥ ನೀರು ಕೂಡ ಸೇಫ್ ಅಲ್ಲ. ನೀರಿನ ಬಾಟಲ್ಗಳಲ್ಲಿ ಇರ್ತಕ್ಕಂಥ ನೀರು ಕೂಡ ಸೇಫ್ ಅಲ್ಲ. ಜನಕ್ಕೆ ಮತ್ತೊಂದು ಶಾಕ್. ಆಹಾರ ಇಲಾಖೆಯ ವರದಿಯಲ್ಲಿ ಶಾಕಿಂಗ್ ಸುದ್ದಿ. 50% ನೀರು ಗುಣಮಟ್ಟದಿಂದ ಕೂಡಿಲ್ಲ. ವಾಟರ್ ಬಾಟಲ್ ನೀರು ಕುಡಿಯಲು ಯೋಗ್ಯವಲ್ಲ. ಬಾಟಲ್ ನೀರಿನಲ್ಲಿ ಏನು ಮಿನರಲ್ ವಾಟರ್ ಏನು ಮಿನರಲು ಇರಲ್ಲ ಅದರಲ್ಲಿ ಅಂತ ಈ ಆಹಾರ ಇಲಾಖೆ ರಿಪೋರ್ಟ್ ಹೇಳ್ತಾ ಇದೆ. ವಾಟರ್ ಬಾಟಲ್ ನೀರು ಡೇಂಜರಸ್ ಅಂತ ಹೇಳ್ತಾ ಇದೆ, ಅದು ಕೂಡ ಒಳ್ಳೇದಲ್ಲ ಅಂತ. ವಾಟರ್ ಬಾಟಲ್ ನೀರಿನ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಇದರಲ್ಲಿ 255 ಮಾದರಿಯಲ್ಲಿ 95 ಮಾದರಿ ಅಸುರಕ್ಷಿತ, 88 ಮಾದರಿ ಕಳಪೆ ಗುಣಮಟ್ಟದ್ದು. ಗುಂಡೂರಾವ್ ನೀರಿನ ಬಾಟಲಿಗಳಲ್ಲಿ ಕೆಮಿಕಲ್ ಇದೆ ಅಂತ ಹೇಳ್ತಿದ್ದಾರೆ, ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಇಂತಹ ಎಲ್ಲ ಬಾಟಲ್ಗಳ ಕಂಪನಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಸ್ವತಃ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆಕ್ ಮಾಡಿದ್ರು. 255 ಮಾದರಿಯಲ್ಲಿ 95 ಮಾದರಿ ಅಸುರಕ್ಷಿತ, 88 ಮಾದರಿ ಕಳಪೆ. ಇನ್ನು ಯಾವ ನೀರು ಕುಡಿಯೋದು ಒಳ್ಳೆಯದು? ವಿಶ್ಲೇಷಣೆ ಮಾಡಿದ ಬಾಟಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸಿದ್ದು. ಇದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು. ಸುಮಾರು 296 ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. ಬರೀ 255 ಮಾದರಿಗಳಲ್ಲಿ 72 ಮಾತ್ರ ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್.